ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲೆಕ್ಟ್ರಿಸಿಟಿ ಎರಡನೇ ವಿಡಿಯೋ ಇದು. ಎರಡನೇ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ಓಕೆ, ಇದನ್ನು ನಾನು 8ನೇ ಕ್ಲಾಸಿಂದ ಕಾಪಿ ಮಾಡಿಕೊಂಡೆ. ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಆ್ಯಂಡ್ ಹೀಟಿಂಗ್ ಎಫೆಕ್ಟ್ಸ್ ಅಂತ. ನಾವು ಯೂಶ್ವಲಿ ಈ ಎಲೆಕ್ಟ್ರಿಸಿಟಿ ಅನ್ನೋದು ಏನೈತಿಲ್ಲ, ಇದು ಸೆಲ್ ಅಂತ ಹೇಳಿದ್ವಿ ನಾವು ಲಾಸ್ಟ್ ವಿಡಿಯೋದೊಳಗೆ. ಈ ಸೆಲ್ ಅಂತೀವಿ, ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಇರ್ತದೆ. ಇಲ್ಲಿಂದ ಏನಾಗ್ತದೆ, ಕರೆಂಟ್ ಮೂವ್ ಆಗ್ತದೆ. ಕರೆಂಟ್ ಅಂದ್ರೆ ಏನು, ಆ ಚಾರ್ಜಸ್ಗಳು ಏನಾಗ್ತಾವೆ ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ ಆಗ್ಲಿಕ್ಕೆ ಶುರು ಮಾಡ್ತಾವೆ. ಇದು ಕನೆಕ್ಟ್, ಇದಕ್ಕೆ ಸ್ವಿಚ್ ಅಂತಾರೆ. ಇದು ಕನೆಕ್ಟ್ ಇದ್ದಾಗ ಸರ್ಕ್ಯೂಟ್ ಕ್ಲೋಸ್ ಆಯಿತು ಅಂತ. ಕ್ಲೋಸ್ ಆದಾಗ ನಮ್ದು ಏನಾಗ್ತದೆ, ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗ್ತದೆ. ಬಟ್ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂದ್ರೆ, ಇದನ್ನ ಸ್ಟಡಿ ಮಾಡ್ತಾ ಮಾಡ್ತಾ ಒಂದು ಕಂಪಾಸನ್ನ ಅದ್ರ ಪಕ್ಕಕ್ಕೆ ತಂದು ನಿಂದಿರ್ತಾನೆ. ಪಕ್ಕಕ್ಕೆ ತಂದು ನಿಂದಿರಿಸಿದಾಗ ಯಾವಾಗ ಇದು ಸ್ವಿಚ್ ಓಪನ್ ಇರ್ತದಲ್ಲ, ಅದು ಕರೆಕ್ಟ್ ನಾರ್ತ್ ಅಂತ ತೋರಿಸ್ತಿರ್ತದೆ. ನಾರ್ತ್ ಡೈರೆಕ್ಷನ್ ಐತಲ್ಲ ಇಲ್ಲಿ, ಆ ನಾರ್ತ್ ಡೈರೆಕ್ಷನ್ ಕರೆಕ್ಟ್ ಆಗಿ ತೋರಿಸ್ತಿರ್ತದೆ. ಬಟ್ ಯಾವಾಗ ಈ ಸ್ವಿಚ್ ಕನೆಕ್ಟ್ ಮಾಡಿ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದಾಗ ಇದು ಡಿಫ್ಲೆಕ್ಟ್ ಆಗಿಬಿಡ್ತದೆ. ಇದು ನಾರ್ತ್ ಇಲ್ಲಿತ್ತು ಫಸ್ಟಿಗೆ, ಹೌದಾ? ಅದೇನಾಯ್ತು ಅಂದ್ರೆ ಇಷ್ಟು ಡಿಫ್ಲೆಕ್ಟ್ ಆಯ್ತು. ಇದು ಡಿಫ್ಲೆಕ್ಟ್ ಆದ ತಕ್ಷಣ ಅವ್ನಿಗೆ ಗಾಬರಿ ಆಗ್ತದೆ. ಏನಂತಂದ್ರೆ, ಈ ಮ್ಯಾಗ್ನೆಟ್ ಐತಲ್ಲ, ಇದು ಆಕ್ಚುಲಿ ಇದೇನಿದು ನೀಡಲ್ ಐತಲ್ಲ, ಇದು ನೀಡಲ್ ಮ್ಯಾಗ್ನೆಟಿಕ್ ನೀಡಲ್. ಅದು ಆ ಮ್ಯಾಗ್ನೆಟಿಕ್ ನೀಡಲ್ ಯಾಕೆ ಡಿಫ್ಲೆಕ್ಟ್ ಆಯ್ತು ಅಂತಂದ್ರೆ, ಈ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತಲ್ಲ, ಫ್ಲೋ ಆಗ್ತಿರ್ಬೇಕಾದ್ರೆ ಇಲ್ಲೊಂದು ಏನೋ ಒಂದು ಎಫೆಕ್ಟ್ ಆಯ್ತು. ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಮ್ಯಾಗ್ನೆಟಿಸಮ್ ಬಂತು, ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ. ಆ ವೈರ್ ಸುತ್ತಕ್ಕೆ ಏನು ಬರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ. ಇನ್ನು ಮುಂದೆ ಹೈಯರ್ ವಿಡಿಯೋಸಲ್ಲಿ ಹೇಳ್ತೀನಿ ನಾನು. ಫೀಲ್ಡ್ ಜನರೇಟ್ ಆಗ್ತದೆ, ಅದರಿಂದ ನಿಮಗೆ ಇದು ಏನದು ಮ್ಯಾಗ್ನೆಟಿಕ್ ನೀಡಲ್ ಡಿಸ್ಟರ್ಬ್ ಆಯಿತು. ಆಯ್ತಾ? ಅಂದ್ರೆ ನಾವೇನು ಕನ್ಕ್ಲೂಷನ್ ಹೇಳ್ಬೋದು ಅಂತಂದ್ರೆ, ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಜನರೇಟ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಜನರೇಟ್ ಮಾಡ್ಬೋದು, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಾವು ಎಲೆಕ್ಟ್ರಿಸಿಟಿಯನ್ನು ಕೂಡ ಜನರೇಟ್ ಮಾಡ್ಬೋದು. ಈ ಎರಡೂ ಪ್ರೊಸೆಸ್ ಅನ್ನು ನಾವು ಮುಂದೆ ಬರ್ತಾ ಬರ್ತಾ ಇನ್ವೆನ್ಷನ್ ಮಾಡೋಕೆ ಶುರು ಮಾಡ್ತೀವಿ. ಆಯ್ತಾ? ಇದು ಜಸ್ಟ್ ತಿಳಿ. ಇದು ಜನರಲ್ ಸ್ಟಡೀಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇದ್ರ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೊಂಡಿದ್ರೊಳಗೆ ಕೆಲವು ಇಂಪಾರ್ಟೆಂಟ್ ಇಶ್ಯೂಸ್ ಏನಂದ್ರೆ, ಯು ಹ್ಯಾವ್ ಜಸ್ಟ್ ನೌ ಮೇಡ್ ದ ಸೇಮ್ ಡಿಸ್ಕವರಿ ವಿಚ್ ವಾಸ್ ಮೇಡ್ ಬೈ ದ ಸೈಂಟಿಸ್ಟ್ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್ ಅಂತ. ಆಸ್ಟೆಡ್ ಇದನ್ನ ನೆನ್ಪಿಟ್ಕೊಂಡಿದ್ವಿ. ಓಕೆ, ಹೂ ಇನ್ವೆಂಟೆಡ್ ದ ಹೂ ಡಿಸ್ಕವರ್ಡ್ ದ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಆರ್ ಲಿಂಕ್ಡ್ ಅಂತ ಕೇಳ್ಬೋದು. ಓಕೆ, ಯಾರು ಡಿಸ್ಕವರ್ ಮಾಡಿದ್ರು ಅಂದ್ರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್ ಅಂತೇಳಿ. ಓಕೆ, 1820 he discovered the link between electricity ಮತ್ತು magnetism. He was the professor at a university in Denmark. It is said that once while giving demonstration he noticed that whenever an electric circuit was closed, electric circuit close ಆದಾಗ or opened, the needle of the magnetic compass lying nearby deflected ಅದೇನಾಗ್ತದ, ಒಂದ ಕಡೆ ಸುಮ್ಮ ಅಳಿಗಾಡಕ್ಕೆ ಶುರು ಮಾಡ್ತದ. He investigated this, and when he was certain that the electric current indeed produced a magnetic field, he published his findings ಅಂತ ಹೇಳ್ತಾರೆ. ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಅವನಿಗೆ ಕನ್ಫರ್ಮೇಷನ್ ಆದಮೇಲೆ ಒಂದು ಪಬ್ಲಿಷ್ ಮಾಡ್ತಾನೆ. ಏನಂದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತದ ಅಂತೇಳಿ ಅದನ್ನ ಪಬ್ಲಿಷ್ ಮಾಡ್ತಾನೆ. ದಿಸ್ ಲೆಡ್ ಟು ಅದರ್ ಸೈಂಟಿಸ್ಟ್ ರಿಪೀಟಿಂಗ್ ಹಿಸ್ ಎಕ್ಸ್ಪೆರಿಮೆಂಟ್ ಟು ಚೆಕ್ ಇಫ್ ದೇ ಗಾಟ್ ದ ಸೇಮ್ ರಿಸಲ್ಟ್ ಅಂತೇಳಿ, ಅಂಡ್ ಫರ್ದರ್ ಇನ್ವೆಸ್ಟಿಗೇಟಿಂಗ್ ದ ಕನೆಕ್ಷನ್ ಬಿಟ್ವೀನ್ ದ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್. ಇವನ್ಲಿಂದ ಮುಂದುವರಿತಾ ಹೋಗ್ತದ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಬರ್ಬೋದು ಅಂತೇಳಿ. ಇನ್ನು ಮುಂದೆ ಮತ್ತೆ ಸೈಂಟಿಸ್ಟ್ ಏನು ಮಾಡ್ತಾರೆ, ಮ್ಯಾಗ್ನೆಟಿಸಮ್ ಇಂದನೂ ಕೂಡ ಎಲೆಕ್ಟ್ರಿಸಿಟಿನೂ ಜನರೇಟ್ ಮಾಡ್ಬೋದು ಅಂತ ಕಂಡುಹಿಡಿತಾರೆ. ಅದಕ್ಕೆ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡೋದು. ಇಲ್ಲಿ ಏನಂತಂದ್ರೆ, ಒಂದು ಬ್ಯಾಟ್ರಿ ತಗೊಳ್ರಿ, ಸೆಲ್, ಅದರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ನ ವೈರಿಗೆ ಕನೆಕ್ಟ್ ಮಾಡ್ರಿ. ಆ ವೈರ್ಸನ್ನು ಏನು ಮಾಡೋದು, ಕಾಯಿಲ್ ಆಗಿ ಕನ್ವರ್ಟ್ ಮಾಡೋದು. ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲದ ನೋಡಿ. ಓಕೆ, ಒಂದು ವೈರ್ ತಗೊಳ್ರಿ, ಒಂದು ಕೊಳವೆಯನ್ನು ತಗೊಂಡು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ರಿ. ಕನೆಕ್ಟ್ ಮಾಡಿ ಇದಕ್ಕೆ ಏನು ಕನೆಕ್ಟ್ ಇಲ್ಲ ಅಂದಮೇಲೆ ಇವು ನಾರ್ತ್ ಕರೆಕ್ಟ್ ತೋರಿಸ್ತಾ ಇದೆ ನೋಡಿ. ಇದು ಮತ್ತು ಇದು ಏನದ ಕರೆಕ್ಟ್ ನಾರ್ತ್ ಡೈರೆಕ್ಷನ್ ಅನ್ನು ತೋರ್ಸಕತ್ತದ, ರೈಟ್. ಬಟ್ ನೀವು ಕರೆಂಟ್ ಸಪ್ಲೈ ಮಾಡಿದ ತಕ್ಷಣ ಇಲ್ಲಿ ಪಾಸಿಟಿವ್ ಅದ, ಇದು ಪಾಸಿಟಿವ್ನಿಂದ ಕರೆಂಟ್ ಹೊಂಟಿತು, ಹಿಂಗೆ ಹೋಯ್ತು ಕರೆಂಟ್, ಹಿಂಗೆಲ್ಲ ಸುರುಳಿ ಒಳಗೆ ಹೋಗಿ ವಾಪಸ್ ಬಂತು. ಹಿಂಗೆ ಬರ್ತಿರ್ಬೇಕಾದ್ರೆ ಈ ಪಕ್ಕಕ್ಕೆ ಇಟ್ಟಿರ್ತಕ್ಕಂಥ ಮ್ಯಾಗ್ನೆಟ್ ಒಳಗಡೆ ಏನಾಗ್ತದೆ, ಡಿಫ್ಲೆಕ್ಷನ್ ಸ್ಟಾರ್ಟ್ ಆಯ್ತು. ಇಲ್ಲಿ ನಾರ್ತ್ ಈ ಕಡೆಗೆ ಅಂದ್ರೆ ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನ್ ಸ್ಟಾರ್ಟ್ ಆಯ್ತು. ಇಲ್ಲಿನೂ ಕೂಡ ಡಿಫ್ಲೆಕ್ಷನ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈ ಕೊರಳೆ ಐತಲ್ಲ, ಇದು ಹೌದಾ, ಈ ಹೊರಳೆ, ಇದ್ರೊಳಗಡೆ ಒಂದು ಮೆಟಲ್ ಇಡ್ತಾನೆ, ಒಂದು ಕಬ್ಬಿಣವನ್ನು ಇಡ್ತಾರ. ಕಬ್ಬಿಣ ಇಟ್ಟಾಗ ಮಾತ್ರ ಡಿಫ್ಲೆಕ್ಷನ್ ಏನಾಯ್ತು, ಜಾಸ್ತಿ ಆಯ್ತು. ಡಿಫ್ಲೆಕ್ಷನ್ ಜಾಸ್ತಿ ಆಯ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಫಸ್ಟ್ ನಿಮ್ದು ಒಂದು ವೈರಿಂಗ್ ಸೀದಾ ಇತ್ತು, ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತದ. ಬಟ್ ನೀ ಅದನ್ನ ಏನಾದ್ರು ಸುರುಳಿ ಒಳಗಡೆ ವೈರ್ನ ಸುತ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತಷ್ಟು ಜಾಸ್ತಿ ಆಗ್ತದ. ಆ ಸುರುಳಿ ಒಳಗಡೆ ಒಂದು ಕಬ್ಬಿಣವನ್ನು ಇಟ್ಟಾಗ ಮತ್ತಷ್ಟು ಏನಾಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಜನರೇಟ್ ಆಗ್ತದೆ, ಡಿಫ್ಲೆಕ್ಷನ್ ಜಾಸ್ತಿ ಆಗ್ತದೆ. ಅರ್ಥಾಯ್ತಾ? ಆಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ರೆ, ಇದನ್ನ ಉಲ್ಟಾ ಹಿಡ್ಕೊಂಡು ಈ ಮ್ಯಾಗ್ನೆಟಿಕ್ ಒಂದು ಯಾವ್ದಾರ ಕಬ್ಬಿಣದ ಪೀಸ್ಗಳನ್ನ ಸಮೀಪಕ್ಕೆ ತಗೊಂಬಂದ್ರೆ ನಿಮ್ಗೆ ಏನು ಮಾಡ್ತದೆ, ಅದು ಅಟ್ರಾಕ್ಟ್ ಮಾಡಕ್ಕೆ ಶುರು ಮಾಡ್ತದೆ. ಅಂದ್ರೆ ಈ ಕಬ್ಬಿಣ ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ತು ಯಾವಾಗ ಸರ್ಕ್ಯೂಟ್ ಕ್ಲೋಸ್ಡ್ ಇದ್ದಾಗ. ಸರ್ಕ್ಯೂಟನ್ನು ಆಫ್ ಮಾಡಿಬಿಟ್ರೆ, ಅಂದ್ರೆ ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡಿ, ಸ್ವಿಚ್ನ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ನಿಮ್ಗೆ ಏನಾಗ್ತದೆ, ಇದು ಎಲ್ಲ ಪಿನ್ಗಳು ಕೆಳಗೆ ಬಿದ್ದುಬಿಡ್ತವೆ. ಇದರಿಂದ ನೀವು ಕಂಡುಹಿಡಿಬೋದು ಎಲೆಕ್ಟ್ರಿಕ್ ಲಿಫ್ಟರ್ಸ್ ಅಂತ ಇರ್ತವೆ. ಒಂದು JCB ಟೈಪ್ ಬಂದಿರ್ತದೆ, ಒಂದು ಬೂಮ್ ಇರ್ತದೆ, ಇಲ್ಲೊಂದು ಇದಕ್ಕೊಂದು ಕನೆಕ್ಷನ್ ತೊಗೊಂಡಿರ್ತಾರೆ. ಹಿಂಗೆ ಇದು ಮ್ಯಾಗ್ನೆಟ್, ಇದು ಮ್ಯಾಗ್ನೆಟಾಗಿ ಕನ್ವರ್ಟ್ ಆಗ್ತದೆ. ನೀವೇನು ಮಾಡ್ಬೋದು, ಒಂದು ದೊಡ್ಡ ಯಾವ್ದಾರ ಕಬ್ಬಿಣ ವಸ್ತುಗಳನ್ನ
ಹಿಂಗೆ ಲಿಫ್ಟ್ ಮಾಡ್ಬೋದು. ಇನ್ನೊಂದು ಕಡೆಗೆ ಹೋಗಿ ಎಲೆಕ್ಟ್ರಿಕ್ ಆದ ಸರ್ಕ್ಯೂಟನ್ನು ಸ್ವಿಚ್ ಆಫ್ ಮಾಡಿಬಿಟ್ರೆ ಇದು ಬೆದ್ದು ಬಿಡ್ತದೆ. ಈ ರೀತಿ ನೀವು ಲಿಫ್ಟಿಂಗ್ ಆಗಿ ಯೂಸ್ ಮಾಡ್ಕೋಬಹುದು. ರೈಟಾ? ಈಗ ನಿಮಗೆ ಒಂದು ಗೊತ್ತಾಯ್ತು ಏನಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತದೆ ಅಂತೇಳಿ. ಬಟ್ ಯಾವಾಗ ನೆನ್ಪಿಟ್ಕೊಡ್ರಿ, ಇದು ಪಾಸಿಟಿವ್ ಇತ್ತು, ಇದು ನೆಗೆಟಿವ್ ಇತ್ತು ಅಂದ್ರೆ ಕರೆಂಟ್ ಈ ರೀತಿ ಫ್ಲೋ ಆಗ್ತಿರ್ತದೆ, ಕರೆಂಟ್ ಹಿಂಗೆ ಫ್ಲೋ ಆಗ್ತದೆ, ಅದಾದ್ಮೇಲೆ ಹಿಂಗೆ ಕರೆಂಟ್ ಬರ್ತದೆ, ಮತ್ತೆ ಹಿಂಗೆ ಕನೆಕ್ಟ್ ಬರ್ತದೆ. ಆಲ್ವೇಸ್ ಇಟ್ ಈಸ್ ಅಬ್ಸರ್ವ್ಡ್ ದಟ್ current, if it is moving in this direction, then in that direction first we will observe south magnet, ಅದಾದ್ಮೇಲೆ ನಾರ್ತ್ ಮ್ಯಾಗ್ನೆಟ್ ಇರ್ತದೆ. ಯೂಶುವಲಿ ಮ್ಯಾಗ್ನೆಟಿಕ್ ಏನಿರ್ತದೆ, ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಇರ್ತದೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಇರ್ತದೆ. ಬಟ್ ಇದು ಕಬ್ಬಣ, ಇದೇನಿದು ಮ್ಯಾಗ್ನೆಟ್ ಅಲ್ಲ, ಅದೇನಿದು, ಇದು ಕಬ್ಬಣ. ಆ ಕಬ್ಬಣವನ್ನ ಕಾಯಿಲ್ ಮಧ್ಯದಲ್ಲಿ ಹಾಕಿ ಕರೆಂಟ್ ಸಪ್ಲೈ ಮಾಡಿದಾಗ ಆ ಕಬ್ಬಿಣದ ಈ ತುದಿ ಅಂದ್ರೆ ಯಾವುದು ಪಾಸಿಟಿವ್ ಇರ್ತಕ್ಕಂಥ ಸಮೀಪ ಇರ್ತಕ್ಕಂಥ ತುದಿ ಸೌತ್ ಆಗಿ ಬಿಹೇವ್ ಮಾಡ್ತದ, ನೆಗೆಟಿವ್ ಸಮೀಪ ಇರ್ತಕ್ಕಂಥ ತುದಿ ನಾರ್ತ್ ಆಗಿ ಬಿಹೇವ್ ಮಾಡ್ತದ. ಇದು ನೀವು ನೆನ್ಪಿಟ್ಕೊಡಿ. ಎನ್ ಫಾರ್ ನೆಗೆಟಿವ್, ನಾರ್ತ್ ಫಾರ್ ನೆಗೆಟಿವ್, ನೆನ್ಪಿಟ್ಕೊಡ್ರಿ. ರೈಟಾ? ರೈಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದದ ರಿಪೀಟ್ ಆಕ್ಟಿವಿಟಿ 4.3 ಮೇಲೆ ಹೇಳಿದ್ದು 2 and 4 ಸೆಲ್ಸ್. ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದೇ ಸೆಲ್ ಹಾಕಿದ್ದಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿತ್ತು ಚೆಕ್ ಮಾಡು. ಈ ಸತಿ 2 ಸೆಲ್ ಅನ್ನು ಸೀರೀಸ್ ಕನೆಕ್ಟ್ ಮಾಡ್ಕೊಂಡು ಸೇಮ್ ಎಕ್ಸ್ಪೆರಿಮೆಂಟ್ ಮಾಡು, ಮ್ಯಾಗ್ನೆಟಿಕ್ ಎಫೆಕ್ಟ್ ಜಾಸ್ತಿ ಆಗ್ತದ. ಈ ಸತಿ ಕಾಯಿಲ್ಸ್ ಅನ್ನು ಸ್ವಲ್ಪ ಕಾಯಿಲ್ಸ್ ಇದ್ವು, ಈ ಸತಿ ಜಾಸ್ತಿ ಸುರುಳಿಗಳನ್ನ ಮಾಡಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಅನ್ನು ಕಂಡಿಡ್ಕೊ, ಅವಾಗ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಜಾಸ್ತಿ ಆಗ್ತದ. ಅರ್ಥಾಯ್ತಾ? ಈ ಟೈಪ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನು ಬೇರೆ ಬೇರೆ ಮಾಡ್ತಾ ಹೋಗೋದು. A single cell provides only a small amount of current. Single cell ಏನ್ ಮಾಡ್ತದ, small amount of current. So magnetic field is weak, ಸ್ವಲ್ಪ ಇರ್ತದ. As a result, the deflection of compass needle is less and the coil can only attract a few chips. A battery with more cell gives a larger current as compared to that with a single cell. This creates a stronger magnetic field. So the deflection of the compass needle is more and coil can attract more clips. ಅಂದ್ರೆ ನೀವು ಜಾಸ್ತಿ ಕರೆಂಟ್ ಪ್ರೊಡ್ಯೂಸ್ ಮಾಡಿದಂಗಿಲ್ಲ, ಜಾಸ್ತಿ ಕರೆಂಟ್ ಸಪ್ಲೈ ಮಾಡಿದ್ರೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್, ಕಡಿಮೆ ಸಪ್ಲೈ ಮಾಡಿದ್ರೆ ಕಡಿಮೆ ಮ್ಯಾಗ್ನೆಟಿಕ್ ಫೀಲ್ಡ್. ನೆನ್ಪಿಟ್ಕೊಡ್ರಿ. ಅಂದ್ರೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಥವಾ ಎಲೆಕ್ಟ್ರಿಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಇದು ನೀವು ನೆನ್ಪಿಟ್ಕೋಬೇಕು. ದ ಇನ್ಕ್ರೀಸ್ ಇನ್ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್ ಆಲ್ಸೋ ಮೇಕ್ಸ್ ದ ಕಾಯಿಲ್ ಅ ಸ್ಟ್ರಾಂಗರ್ ಮ್ಯಾಗ್ನೆಟ್. ಹಂಗಂದ್ರೆ ನಂಬರ್ ಆಫ್ ರೊಟೇಷನ್ಸ್ ಇನ್ ದ ಕಾಯಿಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು magnetic field. That is also magnetic field ಗೆ directly proportional. Also repeat the activity 4.4 by changing the direction of the current. ಈಗ ನೀವು ಡೈರೆಕ್ಷನ್ ಆಫ್ ದ ಕರೆಂಟ್ ಏನಾದ್ರು ಚೇಂಜ್ ಮಾಡಿದ್ರೆ ಏನಾಗ್ತದ, ಈ ಕಡೆಗೆ ಇದನ್ನ ದೊಡ್ಡದು ಮಾಡಿ ಇದನ್ನ ಚಿಕ್ಕದು ಮಾಡಿದ್ವಿ, ಇದು ನೆಗೆಟಿವ್ ಮಾಡಿ ಇದನ್ನ ಪಾಸಿಟಿವ್ ಮಾಡಿದ್ರೆ ಆ ಪೋಲ್ಸ್ ಕೂಡ ಚೇಂಜ್ ಆಗಿಬಿಡ್ತಾವ. ಇದು ಸೌತ್ ಆಗ್ತದ, ಅವಾಗ ಇದು ನಾರ್ತ್ ಆಗ್ತದ. ಅದ ಇವೆಲ್ಲ ಏನಂದ್ರೆ ವೇರಿಯೇಷನ್ಸ್ ಕರೆಂಟ್ಸ್ ಜೊತೆಗೆ ಆಗ್ಬೋದು. ಈ ಇಷ್ಟೇ ಇನ್ಫಾರ್ಮೇಶನ್ ತಗೊಂಡು ನಾವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನು ತೆಗಿಬಹುದು. ರೈಟಾ? ಫರ್ದರ್ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ, do you remember the learning earlier that the freely suspended magnet rests along the north-south direction because our earth itself behaves like a gaint magnet? Very important. ಈ ಒಂದು ಮ್ಯಾಗ್ನೆಟ್ ತಗೊಂಡು ಅದಕ್ಕೊಂದು ದಾರ ಕಟ್ಟಿ ಈಕ್ವಿಲಿಬ್ರಿಯಂ ಕರೆಕ್ಟ್ ಆಗಿ ಸೆಂಟರ್ ಪಾಯಿಂಟ್ ಒಂದು ದಾರ ಕಟ್ಟಿದ್ರೆ ಈ ನಾರ್ತ್ ಮತ್ತು ಇಲ್ಲಿ ಸೌತ್ ಇರ್ತದಲ್ಲ, ಇದು ನಮ್ಮ ಅರ್ತ್ದು ಸೌತ್, ಇದು ಸೌತ್, ಇದು ಅರ್ತ್ದು ನಾರ್ತ್. ಅದು ಉಲ್ಟಾ, ಯಾವಾಗ ನಿಮ್ಗೆ ಗೊತ್ತದ, ನಾರ್ತ್ ಅಟ್ರಾಕ್ಟ್ಸ್ ಸೌತ್ ಇರ್ತದಲ್ಲ, ಹಾಗಾಗಿ ಈ ನಾರ್ತ್ ಇಲ್ಲಿ ಸೌತ್ಗೆ ಮತ್ತು ಈ ಸೌತ್ ಈ ಕಡೆ ನಾರ್ತ್ಗೆ ಅಟ್ರಾಕ್ಟ್ ಆಗಿ ತಾನಾಗಿ ನಿಲ್ಲಕ್ಕೆ ಶುರು ಮಾಡುತ್ತೆ. ಇದರಿಂದ ನಮಗೆ ಏನ್ ತಿಳಿತದ ಅಂತಂದ್ರೆ, ಈ ಭೂಮಿಗೆ ಗೊತ್ತಿಲ್ಲಾರ್ದಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಭೂಮಿಗೆ ಏನಾದ್ರು ಸುತ್ತುವರೆದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಕರೆಕ್ಟಾ? ಆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ನಿಮ್ಮ ಈ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಎರಡಕ್ಕೂ ಡಿಫ್ಲೆಕ್ಷನ್ ಕಾಣಕ್ ಶುರು ಮಾಡ್ತದ ಅಂತ ಬರ್ತಾ ಕಂಡಿಡ್ಕೊಂಡ್ರು. ಯಾಕೆ ಹಿಂಗಾಗ್ತದ, ಭೂಮಿ ಯಾಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಅಂತಂದ್ರೆ, ಭೂಮಿಯ ಒಳಗಡೆ ಕೋರ್ ಅಂತದ, ಏನಿದು ಕೋರ್ ಅದ, ಮತ್ತೆ ಇಲ್ಲಿ ಮ್ಯಾಗ್ಮಾ ಅದ. ಓಕೆ, ಇದೇನಂದ್ರೆ ಮೋಲ್ಟನ್ ಐರನ್ ಅಂತಿದೆ. ಮೋಲ್ಟನ್ ಐರನ್ ಕಬ್ಬಿಣಾಂಶ ಇರ್ತಕ್ಕಂಥ ಒಂದು ಮ್ಯಾಗ್ಮಾ ಅದ ಒಳಗಡೆ, ಅದು ಲಿಕ್ವಿಡ್ ಫಾರ್ಮ್ ಅದ. ಭೂಮಿ ತಿರುಗ್ತಾ ಇದೆ ಅಂದ್ಮೇಲೆ ಈ ಲಿಕ್ವಿಡ್ ಫಾರ್ಮ್ ಆ ಕಡೆ ಈ ಕಡೆ ಓಡಾಡಕ್ ಶುರು ಮಾಡ್ತದೆ. ಅದು ಓಡಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ಸರ್ಫೇಸ್ ಅಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ಗಳು ಜನರೇಟ್ ಆಗ್ತಾವ. ಆ ಮ್ಯಾಗ್ನೆಟಿಕ್ ವೇವ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಪಕ್ಷಿಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು, ಫಿಶ್ಶು, ಕೆಲವು ಅನಿಮಲ್ಸ್ಗಳು ನೇವಿಗೇಟ್ ಮಾಡ್ತಾವೆ. ರೈಟಾ? ಯಾವ ಆಫ್ರಿಕನ್ ಪಕ್ಷಿಗಳು ಭಾರತಕ್ಕೆ ಬರ್ತಾವಂತ ಮಾನ್ಸೂನ್ ಟೈಮಲ್ಲಿ. ಹೆಂಗೆ ಬರ್ತಾವ ಅಂತಂದ್ರೆ, ಅವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಆಧಾರವಾಗಿ ಇಟ್ಕೊಂಡು ಬರ್ತವೆ. ಸೊ ದಟ್ ದೇ ಕ್ಯಾನ್ ಫ್ಲಟರ್ ದೇರ್ ವಿಂಗ್ಸ್ ಲಿಟಲ್ ಬಿಟ್. ಅಗೇನಿಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಹೋದ್ರೆ ಭಾಳ ಕಷ್ಟಪಡ್ಬೇಕಾಗ್ತದ, ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೋದ್ರೆ ಭಾಳ ಈಸಿಯಾಗಿ ಬರ್ತವೆ ಅಂತ. ಅಂದ್ರೆ ಅವೆಲ್ಲ ಅಷ್ಟು ಶಾಣೆ ಅದಾವ. ಅರ್ತ್ ಮ್ಯಾಗ್ನೆಟ್ ಅನ್ನು ಯೂಸ್ ಮಾಡ್ಕೊಂಡು ಮುಂದುವರಿತಾವೆ. ರೈಟಾ? ರೈಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈ ಎಲೆಕ್ಟ್ರಿಸಿಟಿ ಏನು ಜನರೇಟ್ ಆಯ್ತಲ್ಲ, ಆ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ಏನು ಫ್ಲೋ ಆಗ್ತಿರ್ತಲ್ಲ ಕರೆಂಟ್, ಆ ಸಮಯದೊಳಗಡೆ ಕೆಲವು ಪಾರ್ಟ್ ಆಫ್ ದ ವೈರ್ ಅಥವಾ ಕೆಲವು ನೇಚರ್ ಆಫ್ ದ ವೈರ್ಸ್ ಹೀಟ್ ಆಗಕ್ಕೆ ಶುರು ಮಾಡ್ತಾವೆ. ಯಾಕೆ ಹೀಟ್ ಆಗ್ತಾವ ಅಂತ ಹೇಳಿ ಅಬ್ಸರ್ವ್ ಮಾಡಕ್ಕೆ ಶುರು ಮಾಡ್ತಾರೆ ಸೈಂಟಿಸ್ಟ್ಗಳು. ಯು ಮೇ ಹ್ಯಾವ್ ಅಬ್ಸರ್ವ್ ದಟ್ ದ
ನೈಕ್ರೋಮ್ ವೈರ್ ಅಂತ ಬರ್ತದ. ಆ ನೈಕ್ರೋಮ್ ವೈರ್ ಫೀಲ್ಸ್ ವಾರ್ಮ್ ವೆನ್ ಕರೆಂಟ್ ಇಸ್ ಪಾಸ್ಡ್ ಥ್ರೂ ಇಟ್. ಇಲ್ಲೈತಲ್ಲ ಇದು ಬೆಳ್ಳಂದೈತಲ್ಲ ಇದು ನೈಕ್ರೋಮ್ ವೈರ್ ಅಂತ. ಈ ನೈಕ್ರೋಮ್ ವೈರ್ ಥ್ರೂ ಕರೆಂಟ್ ಹೋದಾಗ ಅದು ಹೀಟ್ ಅನ್ನ ವಾರ್ಮ್ ಸ್ವಲ್ಪ ಬೆಚ್ಚಗಾಗಿರ್ತದೆ. ದಿಸ್ ಹ್ಯಾಪನ್ಸ್ ಬಿಕಾಸ್ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಥ್ರೂ ಎನಿ ಕಂಡಕ್ಟರ್ ಇಟ್ ಫೇಸಸ್ ಸಮ್ ಅಪೋಸಿಷನ್ ಆರ್ ರೆಸಿಸ್ಟೆನ್ಸ್ ಟು ಇಟ್ಸ್ ಫ್ಲೋ. ಈ ಒಂದು ವೈರ್ ಇದೆ ಅಂತಂದ್ರೆ ಆ ವೈರ್ ಥ್ರೂ ಚಾರ್ಜಸ್ ಫ್ಲೋ ಆಗ್ತಿದಾವ ಅಂತ ಹೇಳಿದೆ ನಾನು. ಪಾಸಿಟಿವ್ ಚಾರ್ಜಸ್ ಏನದಲ್ಲ, ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಏನದಲ್ಲ, ಅವು ಹಿಂಗೆ ಫ್ಲೋ ಆಗ್ತಿರ್ತಾವ ಅಂತ ಹೇಳಿದೆ ನಾನು. ಅದು ಫ್ಲೋ ಆಗ್ತಿರ್ಬೇಕಾದ್ರೆ ಅದೇನು ಓಪನ್ ಪೈಪ್ ಅಲ್ಲ, ಅದನ್ನು ಒಂದು ಸಾಲಿಡ್ ಮೆಟೀರಿಯಲ್. ಸಾಲಿಡ್ ಮೆಟೀರಿಯಲ್ ಅಲ್ಲಿ ತನ್ನದೇ ಆದಂಥ ಮತ್ತೆ ಪಾರ್ಟಿಕಲ್ಸ್ಗಳು ಇರ್ತಾವೆ. ಅವುಗಳು ಏನು ಮಾಡ್ತಾವೆ ಅಂದ್ರೆ ಈ ಫ್ಲೋಕ್ಕೆ ರೆಸಿಸ್ಟ್ ಮಾಡ್ತಾವೆ. ರೆಸಿಸ್ಟ್ ಮಾಡಿದಾಗ ಆದರೂ ಕೂಡ ಇದು ಕರೆಂಟ್ ಫಾಲೋ ಆಗಿ ಅಂದ್ರೆ ಅದನ್ನ ಫ್ಲೋ ಆಗಿ ಒಂದ್ ಕಡೆ ಇನ್ನೊಂದ್ ಕಡೆ ಬರ್ತದ. ಬಟ್ ಬರಬೇಕಾದಾಗ ಈ ರೆಸಿಸ್ಟೆನ್ಸಿಗೋಸ್ಕರ ಇದು ಹೀಟ್ ಆಗಕ್ಕೆ ಶುರು ಮಾಡ್ತದ. ನೈಕ್ರೋಮ್ ವೈರ್ ಏನಿತ್ತಲ್ಲ ಅದು ಹೀಟ್ ಆಗ್ಲಿಕ್ಕೆ ಶುರು ಮಾಡ್ತದ. ಡಿಫರೆಂಟ್ ಕಂಡಕ್ಟರ್ ಆಫರ್ಸ್ ಡಿಫರೆಂಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟು ದ ಫ್ಲೋ ಆಫ್ ಅ ಕರೆಂಟ್. ಅ ನೈಕ್ರೋಮ್ ವೈರ್ ಫಾರ್ ಎಕ್ಸಾಂಪಲ್ ಆಫರ್ಸ್ ಹೈ ರೆಸಿಸ್ಟೆನ್ಸ್. ನೈಕ್ರೋಮ್ ವೈರ್ ಏನೈತಲ್ಲ ಜಾಸ್ತಿ ರೆಸಿಸ್ಟೆನ್ಸ್ ಕೊಡ್ತದೆ. ಮತ್ತೆ ಅದು ಬ್ಯಾಡ್ ಕಂಡಕ್ಟರ್ ಆಗಂಗಿಲ್ಲ, ಇನ್ಸುಲೇಟರ್ ಆಗಂಗಿಲ್ಲ. ರೆಸಿಸ್ಟೆನ್ಸ್ ಅಷ್ಟೇ ಆಯ್ತದ, ಹೋಗ್ತದ ನೀರು ಅಂದ್ರೆ ಕರೆಂಟ್ ಈ ಕಡೆ ಈ ಕಡೆ ಹೋಗ್ತದ, ಬಟ್ ಭಾಳ ಕಷ್ಟಪಟ್ಟು ಹೋಗ್ತದ. ಬ್ಯಾಡ್ ಕಂಡಕ್ಟರ್ ಆಗಿದ್ರೆ ಏನಾಗ್ತದೆ, ವುಡ್ ಇತ್ತು ಅಂತ ತಿಳ್ಕೊಡ್ರಿ, ಇದು ಬ್ಯಾಡ್ ಕಂಡಕ್ಟರ್. ಬ್ಯಾಡ್ ಕಂಡಕ್ಟರ್ ಏನಂತ ಇದ್ರೊಳಗೆ ಎಷ್ಟು ರೆಸಿಸ್ಟೆನ್ಸ್ ಐತೆ ಅಂತಂದ್ರೆ ಅದು ಕರೆಂಟ್ ಮೂವೇ ಆಗಂಗಿಲ್ಲ. ಈ ಕಡೆಯಿಂದ ಈ ಕಡೆ ದಂಡಿಗೆ ಕರೆಂಟ್ ಸಪ್ಲೈನೇ ಆಗಂಗಿಲ್ಲ, ಅಷ್ಟು ಜಾಸ್ತಿ ರೆಸಿಸ್ಟೆನ್ಸ್ ಐತಿ. ಬಟ್ ಇಲ್ಲಿ ಏನೈತೆ ಅಂದ್ರೆ ಐತಿ ರೆಸಿಸ್ಟೆನ್ಸ್, ಬಟ್ ಕರೆಂಟ್ ಮೂವ್ ಆಗ್ತದೆ, ರೆಸಿಸ್ಟೆನ್ಸ್ ಐತಿ. Okay, this resistance causes some of the electrical energy to be converted into heat energy. ಅದು heat energy convert ಆಗುತ್ತೆ. When electric current passes through a conductor, it gets heated. This warming is known as heating effect of electric current. ಇದನ್ನು ನಿಮ್ಮ ಸಿಲೆಬಸ್ ಒಳಗೆ ಬರ್ದಾರೆ, ಆಮೇಲೆ ಮುಂದೆ ಫರ್ದರ್ ಡಿಸ್ಕಸ್ ಮಾಡೋಣ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಿಮ್ಗೆ ಕಾಣಲಿಕ್ಕೆ ಶುರು ಆಯ್ತು. ಎರಡು ಸ್ಟಡಿ ಮಾಡಿದ್ವಿ ನೋಡಿ ನಾವು ಏನಂತ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎರಡನೇದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎರಡನ್ನು ಕೂಡ ಸ್ಟಡಿ ಮಾಡಿದ್ವಿ. Think like a scientist. This activity should be carried out strictly under the supervision of teacher. Repeat activity 4.5 ಮೇಲೆ ಹೇಳಿದ್ದು with a battery 2 cells. ಈಗ ಏನು ಮಾಡೋದಂದ್ರೆ 2 cells ತಗೊಂಡು ಮಾಡೋದ್ರೆ ಜಾಸ್ತಿ ಕರೆಂಟ್ ಸಪ್ಲೈ ಆಗ್ತದೆ. What do you notice? For the same duration, does the wire heat up more with 1 cell or 2 cell? Obviously, ನೀ 2 ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಿ ಅಂತಂದ್ರೆ ಅದು ವಾರ್ಮ್ ಏನಾಗ್ತದೆ, ಜಾಸ್ತಿ ಹೀಟ್ ಆಗ್ತದ. ಅದು ವೈರ್ ಜಾಸ್ತಿ ಹೀಟ್ ಆಗ್ತದ. ಇದರಿಂದ ಏನು ತಿಳಿತು ಅಂತಂದ್ರೆ ನಿಮ್ದು ಕರೆಂಟ್ ಏನೈತಲ್ಲ, ಎಲೆಕ್ಟ್ರಿಸಿಟಿ is directly proportional to heating effect. Right? The amount of heat generated is more in the experiment with 2 cells. Heat ಏನಾಗ್ತದ ಜಾಸ್ತಿ ಜನರೇಟ್ ಆಗ್ತದೆ. This is due to the fact that the heat generated depends on the magnitude of the electric current. The heat generated in a wire depends on the material thickness and length of the wire. Very important. ಈಗ ಹೀಟು ಕಾಪರ್ ವೈರು ಮತ್ತೆ ನೈಕ್ರೋಮ್ ವೈರ್ ಎರಡು ಹಾಕಿದ್ರಿಂದ ನೈಕ್ರೋಮ್ ವೈರ್ ಜಾಸ್ತಿ ಸುಡ್ತದ, ಬಟ್ ಕಾಪರ್ ವೈರ್ ಕಡಿಮೆ ಸುಡ್ತದ. ಹಂಗೆ ಥಿಕ್ನೆಸ್ ಒಳಗೂ ಕೂಡ ಡಿಪೆಂಡ್ ಆಗ್ತದ. ಥಿನ್ ಇತ್ತು ಅಂತಂದ್ರೆ ಜಾಸ್ತಿ ಸುಡ್ತದ, ಜಲ್ದಿ ಸುಡ್ತದ. ಥಿಕ್ ಇತ್ತು ಅಂತಂದ್ರೆ ಸ್ವಲ್ಪ ಕಡಿಮೆ ಜಾಸ್ತಿ ಟೈಮ್ ತಗೊಳ್ತದ, ಕಡಿಮೆ ಸುಡ್ತದ. ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗ್ತದ. ಅಂಡ್ ದ ಡ್ಯೂರೇಷನ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್. ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಹೇಳ್ರಿ? ಯಾವುದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಡಿಪೆಂಡ್ಸ್ ಆನ್ ಮಟೀರಿಯಲ್. ಇಟ್ ಡಿಪೆಂಡ್ಸ್ ಆನ್ ಥಿಕ್ನೆಸ್ ಆಫ್ ದ ವೈರ್ ಅಥವಾ ರಾಡು. ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದ ರಾಡು ಅಥವಾ ವೈರು. ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಡ್ಯೂರೇಷನ್. ಆಯ್ತಾ? ಓಕೆ, ನೀವು ಯೂಶುವಲಿ ನೋಡಿರ್ಬೇಕು, ಫ್ಯಾನ್ ನೀವು ಬಹಳತ್ತು ಉರಿವಿದ್ರಿ ಅಂತಂದ್ರೆ ಬಿಸಿ ಆಗಿರ್ತದೆ, ಅದು ಮುಟ್ಟಿ ನೋಡಿದ್ರೆ ಬಿಸಿ ಆಗಿರ್ತದೆ. ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗ್ತದ. ರೈಟ್? ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಸ್ವಲ್ಪ ಹೈಯರ್ ಸ್ಟಡೀಸ್ ಹೋಗೋಣ. ಯಾವ್ದಂದ್ರೆ ವೋಲ್ಟಾಯಿಕ್ ಸೆಲ್ ಅಂತೇಳಿ. ವೋಲ್ಟಾಯಿಕ್ ಸೆಲ್ ಅಂತಂದ್ರೆ ಏನಂತ ನೋಡೋಣ. ರೈಟ್? ಓಕೆ, ಈ ಫಿಗರ್ನ ನೋಡೋಣ ಸ್ವಲ್ಪ. ಈ ಫಿಗರ್ ಅಲ್ಲಿ ನಿಮ್ಗೆ ಏನ್ ಕಾಣ್ತದ ಅಂತಂದ್ರೆ ಒಂದು ಎಲೆಕ್ಟ್ರೋಡ್ ಅಂತ ಬರ್ದಾರ ಇಲ್ಲಿ. ಏನ್ ಬರ್ದಾರ ಇಲ್ಲಿ? ಎಲೆಕ್ಟ್ರೋಡ್ ಅಂತ ಬರ್ತಾರೆ. ಇದೊಂದು ರಾಡ್ ಇರ್ಬೋದು ಅಥವಾ ಒಂದು ಪ್ಲೇಟ್ ಇರ್ಬೋದು. ಯೂಶುವಲಿ ಪ್ಲೇಟ್ ಆದ್ರೆ ಚಲೋ, ರಾಡನ್ನು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಎಲೆಕ್ಟ್ರೋಡ್ 1 ಅನ್ನ. ಇನ್ನೊಂದು ಎಲೆಕ್ಟ್ರೋಡ್ ಐತಿ, ಇದಕ್ಕೆ ಎಲೆಕ್ಟ್ರೋಡ್ 2 ಅಂತ ಕರೀತಾರೆ. ಇದು ಪಾಸಿಟಿವ್ ಎಲೆಕ್ಟ್ರೋಡ್, ನೆಗೆಟಿವ್ ಎಲೆಕ್ಟ್ರೋಡ್ ಹೆಂಗ ಅಂತೇಳಿ ಆಮೇಲೆ ಹೇಳ್ತೀನಿ. ಈ ಜಸ್ಟ್ ನೀವು ನೆನ್ಪಿಟ್ಕೊಡ್ರಿ, 2 ರಾಡ್ ಬೇರೆ ಬೇರೆ ಮೆಟೀರಿಯಲ್. ಇದು ಬೇರೆ ಮೆಟೀರಿಯಲ್, ಇದು ಬೇರೆ ಮೆಟೀರಿಯಲ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಐರನ್ ಅಂತ ತಿಳ್ಕೊಳ್ಳೋಣ. ಇದನ್ನ ಕಾಪರ್ ಅಂತ ತಿಳ್ಕೊಳ್ಳೋಣ. ಇದೇನಿದು? ಕಾಪರ್. ಸರ್ ಉಲ್ಟಾ ಬರೀಣ, ಆಮೇಲೆ ಹೇಳ್ತೇನೆ. ದಿಸ್ ಈಸ್ ಕಾಪರ್. ಹೌದಾ? ಇದು ನಿಕೆಲ್ ಅಂತ ತಗೊಂಡ್ಬೇಕಾರೆ ನೀವು, ನಿಕೆಲ್. ಇದು ನೆಗೆಟಿವ್ ಅಂತ ತಿಳ್ಕೊಂಡು. ಈಗ ಏನಾಯ್ತು ಅಂತಂದ್ರೆ ಇವು ಎರಡೊಂದು, ಇದರಿಂದ ಒಂದು ವೈರ್ ತಗೊಂಡೆ, ಇದರಿಂದ ಒಂದು ವೈರ್ ತಗೊಂಡೆ, ಇಲ್ಲಿ ಬಲ್ಬ್ ಕನೆಕ್ಟ್ ಮಾಡ್ತೀನಿ. ಬಲ್ಬ್ ಹತ್ತಂಗಿಲ್ಲ, ಬಿಕಾಸ್ ಕಂಪ್ಲೀಟ್ ಆಗಿಲ್ಲ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಸಾಲ್ಟ್ ವಾಟರ್ ಹಾಕ್ತೀನಿ. ಸಾಲ್ಟ್ ವಾಟರ್, ಇದಕ್ಕೆ ಎಲೆಕ್ಟ್ರೋಲೈಟ್ ಅಂತಾರೆ. ಎಲೆಕ್ಟ್ರೋಲೈಟ್ ಸಾಲ್ಟ್ ವಾಟರ್ ಇರ್ಬೋದು, ಅಥವಾ ಸೋರ್ ವಾಟರ್, ಅಥವಾ ನಿಂಬೆ ಹಣ್ಣು, ಅಥವಾ ಮಿನರಲ್ ವಾಟರ್. ಮಿನರಲ್ ಅಲ್ಲ, ಡಿಸಾಲ್ವ್ಡ್ ಎಲಿಮೆಂಟ್ಸ್, ಡಿಸಾಲ್ವ್ಡ್ ಸಾಲ್ಟ್ಸ್ ಅಂತದೊಂದು ನಾನು ಏನು ಮಾಡ್ತೀನಿ, ಹಾಕ್ತೀನಿ. ಇಲ್ಲಿ ಒಂದು ಸೊಲ್ಯೂಷನ್ ಹಾಕ್ತೀನಿ. ಅವಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗಕ್ಕೆ ಶುರು ಆಗ್ತದೆ. ಕಂಪ್ಲೀಟ್ ಆದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ಇಂಥ ಸೆಲ್ಲಿಗೆ ನಾವು ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಇದನ್ನ ಒಬ್ಬ ಸೈಂಟಿಸ್ಟ್ ಇನ್ವೆಂಟ್ ಮಾಡ್ತಾನೆ. ಭಾಳ ಏನು ಮಾಡಂಗಿಲ್ಲ ಅವ. ಏನಂದ್ರೆ ಭಾಳ ಈಸಿ ಇದು. ಒಂದು ಉಪ್ಪಿನ ನೀರು ತೊಗೊಳ್ರಿ, ಒಂದು ಕಬ್ಬಣ ಹಾಕ್ರಿ, ಒಂದು ಕಾಪರ್ ಹಾಕ್ರಿ, ಎರಡಕ್ಕೂ ಬ್ಯಾಟ್ರಿ ಕನೆಕ್ಟ್ ಮಾಡಿ, ಒಂದು ಬಲ್ಬ್ ಕನೆಕ್ಟ್ ಮಾಡಿ, ಅದು ಹಚ್ಚಿ ಬಿಡ್ತೈತೆ. ಇಷ್ಟೇ.
ಅದು ಬಿಡ್ತೈತೆ ಅದು. ಅಯ್ಯೋ ಸರ್ ನಾವು ಟೆಸ್ಟ್ ಮಾಡಿದಿವ್ರಿ ಹತ್ಲಿಲ್ಲ ಅಂತಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಬಂದಿರ್ತದೆ, ದೇರ್ ಫೋರ್ ನಿನಗೆ ನಿನ್ನ ಬಲ್ಬ್ ಉರಿಯುವಷ್ಟು ಕರೆಂಟ್ ಬಂದಿರ್ಲಿಕ್ಕಿಲ್ಲ. ಹಂಗಾರೆ ನೀವು ಒಂದು ಪ್ಲಾನ್ ಮಾಡು, ಆ ಮೀಟರ್ ತಗೋ, ಒಂದು ಯಾವುದೋ ಒಂದು ಕರೆಂಟ್ ಮೆಜರಿಂಗ್ ಡಿವೈಸ್ ತಗೋ, ಆ ಮೀಟರ್ ತಗೊಂಡು ಎರಡಕ್ಕೂ ಚೆಕ್ ಮಾಡು, ಚೆಕ್ ಮಾಡಿದ ತಕ್ಷಣ ನೀನು ಉರಿಯೋದು ಗೊತ್ತಾಗ್ಬಿಡ್ತದೆ. ಅದಂದ್ರೆ ಕರೆಂಟ್ ಜನರೇಟ್ ಆಗೋದು, ಕರೆಂಟ್ ಫ್ಲೋ ಆಗೋದು ನಿನಗೆ ಗೊತ್ತಾಗ್ತದೆ. ರೈಟಾ? ಇದನ್ನ ಒಬ್ಬ ಸೈಂಟಿಸ್ಟ್ ಕಂಡಿಡ್ದ. ಆ ಸೈಂಟಿಸ್ಟ್ ಹೆಸರೇನು? ಓಕೆ, ವೋಲ್ಟಾಯಿಕ್ ಸೆಲ್ ಅಂತಾರೆ, ಅದಕ್ಕೆ ಇನ್ನೊಂದು ಹೆಸರು ಗ್ಯಾಲ್ವನಿಕ್ ಸೆಲ್ ಅಂತಾರೆ. ಗ್ಯಾಲ್ವನಿಕ್ ಸೆಲ್ ಯಾಕಂತಂದ್ರೆ ಈಗ ಲೂಯಿಜಿ ಗ್ಯಾಲ್ವನಿ ಅಂತೇಳಿ ಒಬ್ಬ ಸೈಂಟಿಸ್ಟ್ ಅವನು ಕಂಡಿಡ್ದ. ಇನ್ನೊಬ್ಬ ಯಾರು ಅಂತಾರ ಅಲೆಸ್ಸಾಂಡ್ರೋ ವೋಲ್ಟಾ ಅಂತೇಳಿ ಒಬ್ಬ ಸೈಂಟಿಸ್ಟ್, ಇವರಿಬ್ರು ಕಂಡಿಡ್ತಾರೆ. ಐ ಥಿಂಕ್ ನನಗನ್ಸುತ್ತಾ ಬೇರೆ ಬೇರೆ ಟೈಮ್ ಒಳಗೆ ಕಂಡಿಡಿದಿರ್ಬೋದು ಅಥವಾ ಇಬ್ರು ಕೂಡ ಕಂಡಿಡಿದಿರ್ಬೋದು, ಬಿಕಾಸ್ ಅವಕ್ಕೆ ಎರಡು ಹೆಸರು ಅಂತಾರೆ, ವೋಲ್ಟಾಯಿಕ್ ಸೆಲ್ ಅಂತಾರೆ, ಗ್ಯಾಲ್ವನಿಕ್ ಸೆಲ್ ಅಂತಾನು ಕರೀತಾರೆ. ಇಂದ 1700 ಒಳಗಡೆ ಕಂಡಿಡಿದ್ರು. ಇದನ್ನ ಹೆಂಗ್ ಕಂಡಿಡಿದ ಅಂದ್ರೆ ಮಹಾಶಯ ಭಾಳ ಚಂದ ಐತಿ ಎಕ್ಸ್ಪೆರಿಮೆಂಟ್. ಒಂದು ಕಪ್ ಇತ್ತಂತೆ, ಅದೊಂದು ಫ್ರಾಗ್ ಇತ್ತಂತ, ಆ ಫ್ರಾಗ್ ಸತ್ತೋಗಿತ್ತು. ಏನಾಗಿತ್ತು? ಸತ್ತೋಗಿತ್ತಂತ. ಆಯ್ತಾ? ಸತ್ತೋಗಿತ್ತು. ಆ ಸತ್ತೋಗಿದ ಕಪ್ಪಿಗೆ ಒಂದು ಒಂದು ಐರನ್ ರಾಡು, ಒಂದು ಕಾಪರ್ ರಾಡ್ ಟಚ್ ಆಗಿಬಿಡ್ತದ. ಟಚ್ ಆದ ತಕ್ಷಣ ಆ ಕಪ್ಪಿ ಕಾಲು ಹಿಂಗ ಶೇಕ್ ಆಗಿಬಿಡ್ತದೆ, ಜರ್ಕ್ ಶೇಕ್ ಆಗಿಬಿಡ್ತದೆ. ಅವಾಗ ಇವನಿಗೆ ಗಾಬರಿ ಆಗಿಬಿಡ್ತದ ಗ್ಯಾಲ್ವನಿಗೆ. ಯಾಕಂದ್ರೆ ಕಪ್ಪಿ ಅಂತೂ ಸತ್ತದ ಎಲ್ಲ ರೀತಿಯಿಂದನು, ಬಟ್ ಇದು ಯಾಕೆ ಕಾಲ್ ಶೇಕ್ ಮಾಡ್ತು ಅಂತೇಳಿ. ಅವಾಗ ಅವನು ಏನ್ ಮಾಡ್ತಾನ, ಇಲ್ಲೊಂದು ಸ್ವಲ್ಪ ಏನೋ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರ್ಬೋದು, ಇಲ್ಲೊಂದು ಏನೋ ಜರ್ಕ್ ಆಗಿತ್ತು ಅಂದಮೇಲೆ ಯಾವುದೋ ಒಂದು ಫೀಲ್ಡ್ ಜನರೇಟ್ ಆಗಿತ್ತು ಅಂತ ಹೇಳಿ ಅದ್ರ ಕ್ಯೂರಿಯಾಸಿಟಿನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋಗ್ತಾನ. ಅವಾಗ ಅವನಿಗೆ ಗೊತ್ತಾಗ್ತದ ಕಪ್ಪಿ ಬಾಡಿ ಏನೈತಲ್ಲ ಅದು ಸಾಲ್ವೆಂಟ್ ಆಗಿ ಆಕ್ಟ್ ಆಗಿದೆ, ಎಲೆಕ್ಟ್ರೋಲೈಟ್ ಆಗಿ ಆಕ್ಟ್ ಮಾಡಿರ್ತೈತೆ. ಅದು ನೀರು, ಇದು ಉಪ್ಪಿನ ನೀರು ಹಂಗೆ ಆಕ್ಟ್ ಆಗಿರ್ತದ. ಅವಾಗ ಕೈಯಾಗಿರ್ತಕ್ಕಂಥ ಕಬ್ಬಿಣಗಳು ಏನಾಗಿರ್ತಾವ, ಮೆಟಲ್ ಪೀಸಸ್ ಎಲೆಕ್ಟ್ರೋಡ್ಸ್ ಆಗಿ ಇದು ಆಕ್ಟ್ ಮಾಡ್ತಾವ, ಅಲ್ಲೊಂದು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ಇದನ್ನ ಮತ್ತೆ ಸ್ವಲ್ಪ ಚೆನ್ನಾಗಿ ಇನ್ವೆನ್ಷನ್ ಮಾಡಿ 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 ಅವರನ್ನ ಕಂಡಿಡ್ತಾರೆ. ರೈಟ್? ಇದನ್ನ ನೀವು ಈ ರೀತಿನೂ ಮಾಡ್ಬೋದು ಅಂತ NCERT ಅವರು ಹೇಳ್ತಾರೆ. ಒಂದು ಇಷ್ಟು ನಿಂಬೆಹಣ್ಣು ತಗೊಳ್ರಿ, ನಿಂಬೆಹಣ್ಣು ತಗೊಂಡು ಒಳಗಡೆ ಅದರೊಳಗೆ ಮಳಿಯನ್ನು ಚುಚ್ಚ್ರಿ, ಆಮೇಲೆ ಅದಕ್ಕೆ ಏನ್ ಮಾಡ್ರಿ, ಕಾಪರ್ ವೈರ್ನ ಕನೆಕ್ಟ್ ಮಾಡಿ ಒಂದು ತುದಿಯನ್ನು LED-ಗೆ, ಇನ್ನೊಂದು ತುದಿಯನ್ನು ಇನ್ನೊಂದು ತುದಿ ಆಫ್ ದ LED-ಗೆ ಕನೆಕ್ಟ್ ಮಾಡಿದ್ರೆ LED ಉರಿತದ ಅಂತ. ಓಕೆ, ಇನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಇಲ್ಲಿ ಕಾಪರ್ ಏನಿದಲ್ಲ, ನಾನು ನಿಮ್ಗೆ ಆಲ್ರೆಡಿ LED ಬಗ್ಗೆ ಹೇಳಿದ್ದೀನಿ. LED ಒಳಗೆ ಒಂದು ಸಣ್ಣದ ಇರ್ತೈತಿ, ಒಂದು ದೊಡ್ಡದು ಇರ್ತೈತಿ ಅಂತ ಹೇಳಿ. ಸಣ್ಣದಕ್ಕೆ ನೆಗೆಟಿವ್, ಒಂದು ಪಾಸಿಟಿವ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಸಣ್ಣದಲ್ಲ, ಇದು ನೆಗೆಟಿವ್, ಇದು ಅಂದ್ರೆ ಇದೇನಿದು ಪಾಸಿಟಿವ್. ಇದು ಈ ನೆಗೆಟಿವ್ ಐತೆ ಅಂದ್ರೆ ಇದು ನೆಗೆಟಿವ್ ಕನೆಕ್ಟ್ ಆಗಿದೆ, ಮಳಿ ಅಂದ್ರೆ ಇದು ಐರನ್ ನೆಗೆಟಿವ್ ಚಾರ್ಜ್. ಇದು ಕಾಪರ್ ಏನೈತಲ್ಲ, ಕಾಪರ್ ಇಲ್ಲಿ ಕನೆಕ್ಟ್ ಐತೆ, ಅದು ಪಾಸಿಟಿವ್ ಚಾರ್ಜ್. ನಿಮಗೆ ಜಾಸ್ತಿ ಬೇಕಿತ್ತು ಅನ್ನೋದ ಜಾಸ್ತಿ ನೀವು ನಿಂಬೆ ಹಣ್ಣುಗಳನ್ನ ಇಡ್ಬೋದು. ಆಯ್ತಾ? ಇಲ್ಲಿ ಬಹಳ ಇಂಪಾರ್ಟೆಂಟ್, ನಿಂಬೆ ಹಣ್ಣಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗತ್ತಿಲ್ಲಪ್ಪ, ನೆನ್ಪಿಟ್ಕೊಡ್ರಿ. ನಿಂಬೆ ಹಣ್ಣ ಕರೆಂಟ್ ಇತ್ತು ಅಲ್ಲ, ಕರೆಂಟ್ ಎಲ್ಲಿತ್ತು ಅಂದ್ರೆ ಐರನ್ ಮತ್ತು ಕಾಪರ್. ಇದು ಕಾಪರ್, ಇದು ಐರನ್, ಇದು ಕಾಪರ್, ಇದು ಐರನ್. ಕರೆಕ್ಟಾ? FeCu. ಕರೆಕ್ಟಾ? ಇಲ್ಲಿ ಏನಾಗುತ್ತದೆ ಅಂದ್ರೆ ಕಾಪರ್ ಐರನ್ ಏನೈತಲ್ಲ, ಇದು ಮೋರ್ ರಿಯಾಕ್ಟಿವ್ ಅದ ಕಂಪೇರ್ ಟು ಕಾಪರ್. ಮೋರ್ ರಿಯಾಕ್ಟಿವ್ ಅಂತಂದ್ರೆ ಇದು ಜಲ್ದಿ ಎಲೆಕ್ಟ್ರಾನ್ಸ್ ಗಳನ್ನ ಹೊರಗೆ ಹಾಕಕ್ ಶುರು ಮಾಡ್ತದೆ. ಏನ್ ಮಾಡ್ತದೆ, ಜಲ್ದಿ ಎಲೆಕ್ಟ್ರಾನ್ಸ್ ಹೊರಗೆ, ಭಾಳ ಸೆನ್ಸಿಟಿವ್ ಐತದೆ, ಹೊರಗೆ ಹಾಕಕ್ ಶುರು ಮಾಡ್ತದೆ. ಹಂಗಾರೆ ಹೊರಗೆ ಹಾಕತೈತೆ ಅಂದ್ಮೇಲೆ ಇದು ಏನ್ ಮಾಡ್ತದೆ, ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತದೆ. ಎರಡು ಮಾಡಕತ್ತಾವ, ಇದು ಒಗಿತೀನಿ ಅಂತೈತೆ, ಇದು ತಗೊಂತೀನಿ ಅಂತದ, ಎರಡು ರೆಡಿ ಅದಾವ. ಬಟ್ ಇನ್ನು ಒಗದಾಗ ತಗೊಳವ ಯಾರು ಇರ್ಬೇಕಲ್ಲ ಒಬ್ಬ, ಅವ ಎಲೆಕ್ಟ್ರೋಲೈಟ್. ಅದು ಎಲೆಕ್ಟ್ರೋಲೈಟ್ ಮೀಡಿಯಾದೊಳಗೆ ಹಾಕ್ಬಿಟ್ರೆ ಇವ ಒಗಿತಾನ, ಇವ ಕಸವಂತಾನ, ಅವಾಗ ಇದು ಕನೆಕ್ಟ್ ಆಗ್ತಿಲ್ಲ. ಇಲ್ಲಿ ಕನೆಕ್ಟ್ ಆದ್ಮೇಲೆ ಇಲ್ಲಿನೂ ಕನೆಕ್ಟ್ ಮಾಡ್ಬೋದಲ್ಲ, ನಾ ಇಲ್ಲೂ ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿದಾಗ ಇದು ಕರೆಂಟ್ ಫ್ಲೋ ಆಯ್ತು ಈಗ. ಬಟ್ ಅದ್ರದ್ದು ಅಡ್ವಾಂಟೇಜ್ ತಗೋಬೇಕಾದ್ರೆ ನಾ ಇಲ್ಲೊಂದು LED ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮುಗಿತು. ಅಂಡರ್ಸ್ಟುಡಾ? ಇಷ್ಟೇ. ಇಲ್ಲಿ ಡಿಫರೆನ್ಸ್ ಎರಡು ಬೇರೆ ಬೇರೆ ಮೆಟೀರಿಯಲ್ ತಗೊಂಡ್ರೆ ಹಾಕೋ, ನೀ ಈ ಕಡೆ ಕಾಪರು ಮತ್ತೆ ಈ ಕಡೆ ಕಾಪರ್ ತಗೊಂಡು ಬಲ್ಬ್ ಹಚ್ಚಿದ್ರೆ ಹತ್ತಂಗಿಲ್ಲ ಅದು. ಅಂಡರ್ಸ್ಟುಡಾ? ಈ ಕಡೆ ನೀ ಐರನ್ನೇ ತಗೋಬೇಕು, ಈ ಕಡೆ ಕಾಪರೇ ತಗೋಬೇಕು. ಐರನ್ನದ್ದು ತಗೊಂಡೋಗಿ ನೆಗೆಟಿವ್ ಕನೆಕ್ಟ್ ಮಾಡಬೇಕು, ಕಾಪರ್ದು ತಗೊಂಡೋಗಿ ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ಅಂದಾಗ ಮಾತ್ರ LED ಉರಿತದೆ. ಇಲ್ಲಾಂದ್ರೆ LED ಉರಿಯಂಗಿಲ್ಲ, ನೆನ್ಪಿಟ್ಕೊಳ್ರಿ. ರೈಟಾ? ಓಕೆ, ಸ್ಟೆಪ್ ಫರ್ದರ್. ಸಮ್ ಕಾಮನ್ ಮೆಟಲ್ಸ್ ಪೇರ್ಸ್ ವೋಲ್ಟಾಯಿಕ್ ಸೆಲ್ ಮಾಡ್ಬೇಕಾದ್ರೆ ನೀವು ಬೇರೆ ಬೇರೆ ಪೇರ್ಸ್ ಗಳನ್ನ ಹೇಳ್ತಾರೆ. ಜಿಂಕ್ ಕಾಪರ್ದು ಯೂಸ್ ಮಾಡ್ಬೋದು. ಜಿಂಕ್ ನೆಗೆಟಿವ್ ಆಗಿ ಆಕ್ಟ್ ಮಾಡ್ತಾ, ಕಾಪರ್ ಪಾಸಿಟಿವ್ ಆಗಿ ಆಕ್ಟ್ ಮಾಡುತ್ತೆ. ಜಿಂಕ್ ಸಿಲ್ವರ್ ಆಗಿ ಯೂಸ್ ಮಾಡ್ಬೋದು, ಜಿಂಕ್ ನೆಗೆಟಿವ್ ಮತ್ತು ಸಿಲ್ವರ್ ಪಾಸಿಟಿವ್ ಆಗಿ. ಅಲ್ಯೂಮಿನಿಯಂ ಕಾಪರ್, ಅಲ್ಯೂಮಿನಿಯಂ ನೆಗೆಟಿವ್ ಆಗಿ, ಇದು ಪಾಸಿಟಿವ್ ಆಗಿ. ಐರನ್ ಕಾಪರ್, ಇದು ನೆಗೆಟಿವ್ ಆಗಿ, ಇದು ಪಾಸಿಟಿವ್ ಆಗಿ. ಮ್ಯಾಗ್ನೀಷಿಯಂ ಕಾಪರ್, ಲೆಡ್ ಕಾಪರ್, ಈ ರೀತಿ ನೀವೇನ್ ಮಾಡ್ಬೋದು, ಬೇರೆ ಬೇರೆ ಮಟೀರಿಯಲ್ಸ್ ಗಳನ್ನ ಕಾಂಬಿನೇಷನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ವೋಲ್ಟಾಯಿಕ್ ಸೆಲ್ ಗಳನ್ನ ನೀವು ಇನ್ವೆಂಟ್ ಮಾಡ್ಬೋದು. Some metals like copper acts as a positive electrode, and some other metals like zinc act as a negative electrode. This is due to their chemical property. Chemical property ಏನಿರ್ತದೆ ಅದ್ರೊಳಗೆ, ಅವು ಡೋನರ್ ಇರ್ತಾವೆ, ಜಲ್ದಿ ಡೊನೇಟ್ ಮಾಡ್ತಿರ್ತಾವೆ. We will learn more about this in the higher grade ಅಂತ ಹೇಳಿ ನಾನು ನಿಮ್ಗೆ ಹೇಳ್ಬಿಟ್ಟಿನಿ, ಡೋಂಟ್ ವರಿ. ಹೈಯರ್ ಗ್ರೇಡ್ ಒಳಗಡೆ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ. ಅರ್ಥ ಆಯ್ತಾ? ಇದಕ್ಕೇನಂದ್ರೆ ವೋಲ್ಟಾಯಿಕ್ ಸೆಲ್ ಅಂತಾರೆ. ಈಗ ವೋಲ್ಟಾಯಿಕ್ ಸೆಲ್ ಕೆಲವು ಡಿಸ್ಅಡ್ವಾಂಟೇಜ್ ಇದಾವೆ. ಯಾಕಂದ್ರೆ ನೀವೊಂದು ಆ ವೋಲ್ಟಾಯಿಕ್ ಸೆಲ್ ಒಳಗೆ ಇರ್ತಕ್ಕಂಥ ಸಾಲ್ವೆಂಟ್ ಏನಿರ್ತದಲ್ಲ, ಎಲೆಕ್ಟ್ರೋಲೈಟ್, ಅದು ಲಿಕ್ವಿಡ್ ಫಾರ್ಮ್ ಆಗಿದೆ. ಲಿಕ್ವಿಡ್ ಫಾರ್ಮ್ ಐತೆ ಅಂದಮೇಲೆ ಅದು ನೀವು ಎತ್ಕೊಂಡು ಹೋಗೋದು ತೊಗೊಂಡು ಹೋಗೋದಕ್ಕೆ ಆಗಂಗಿಲ್ಲ, ಭಾಳ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ನೀವು ಕೇಳಿರಿ, ಕೆಲವು ಸೌಂಡ್ ಬಾಕ್ಸ್ಗಳನ್ನು ಕೂಡ, ಕೆಲವು ಸೌಂಡ್ ಬಾಕ್ಸ್ ನಾನು ನೋಡಿದ್ದೀನಿ. ಸರಿ, ಸೌಂಡ್ ಬಾಕ್ಸ್ ಐತಲ್ಲ, ಇದನ್ನ ಉಲ್ಟಾ ಇಡಬೇಡ್ರಿ, ಮನಗಿಸ್ಬೇಡ್ರಿ, ಸೀದಾ ಇಟ್ಕೊಂಡು ಹೋಗಿರಿ ಅಂತ ಹೇಳ್ತಾರೆ. ಕೆಲವು ಬ್ಯಾಟ್ರಿ ಇರ್ತಾವ, ಅದ್ರೊಳಗೆ ಲಿಕ್ವಿಡ್ ಇರ್ತೈತಿ. ಓಕೆ, ಅವ್ರು ಹೇಳ್ತಾರೆ ಬ್ಯಾಟ್ರಿ ಮರಗಿಸ್ಬೇಡ್ರಿ, ಬೀಳಿಸ್ಬೇಡ್ರಿ, ಉಲ್ಟಾ ಇಡಬೇಡ್ರಿ, ಸೀದಾನೇ ಇರಲ್ರಿ ಇದು ಬ್ಯಾಟ್ರಿ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಅದು ಲಿಕ್ವಿಡ್ ಇರ್ತದೆ ಅದ್ರೊಳಗಡೆ. ಬಟ್ ಇದು ಭಾಳ ಡಿಸ್ಅಡ್ವಾಂಟೇಜ್ ಆಯ್ತಲ್ಲ.
ಹಾಗಾಗಿ ಏನು ಮಾಡಿದ್ರು ಅಂತಂದ್ರೆ ಡ್ರೈ ಸೆಲ್ ಅಂತ ಇನ್ವೆನ್ಷನ್ ಮಾಡ್ತಾರೆ. ಡ್ರೈ ಸೆಲ್ ಏನೋ voltaic cells are important discovery, but they are not convenient for everyday use. Instead of dry cells are one of the most widely used electric cells today. They are called dry because the electrolyte is not a liquid. ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಲೈಟ್ ಏನೈತಿ ಇದು ನಡಬರ್ಕ ಇದೇನೈತಿ ಇದು ಲಿಕ್ವಿಡ್ ಅಲ್ಲ, ಇದು ಪೇಸ್ಟ್. ಇದೇನಿದು ಇದು ಪೇಸ್ಟ್ ಇದು. ಓಕೆ, the structure of the dry cell is shown in this one moist paste ಅಂತ. It consists of zinc container. ಇದೇನದು ಹೊರಗಡೆ ಏನೈತಿ ಇದು ಜಿಂಕ್ ಕಂಟೈನರ್. ಇದು ಪೂರ ಕಂಟೈನರ್ ಮಾಡ್ಬಿಟ್ಟ ನಾವು ಜಿಂಕ್ ಮಾಡ್ಬಿಟ್ಟ ಅರ್ಥ. ಓಕೆ, ಜಿಂಕ್ ಕಂಟೈನರ್ ಅದ which acts as a negative terminal and a carbon rod at the center covered with a metal cap that acts as a positive terminal. ಇಲ್ಲಿ ಏನೈತಲ್ಲ ಕಾರ್ಬನ್ ರಾಡ್ ಮೇಲ್ಗಡೆ ಒಂದು ಮೆಟಲ್ ಕ್ಯಾಪ್ ಹಾಕಿನ ಇದು ಏನಂದ್ರೆ ಇದು ಪಾಸಿಟಿವ್ ಆಗಿ ಆಕ್ಟ್ ಮಾಡ್ತದ, ಇದು ನೆಗೆಟಿವ್. ಇದು ಯಾವುದು ಕವರ್, ಜಿಂಕ್ ಕವರ್ ನೆಗೆಟಿವ್ ಆಗಿ ಆಕ್ಟ್ ಮಾಡ್ತದೆ ಜಿಂಕ್ ಕಂಟೈನರ್. ಅವೆರಡರ ಮಧ್ಯದಲ್ಲಿ ಐತಿ ಎಲೆಕ್ಟ್ರೋಲೈಟ್ ಪೇಸ್ಟ್. ಈಗ ನೋಡಿ ಇದು ಜಿಂಕ್ ಅದ, ಇದು ಮೆಟಲ್ ಅದ. ಮೆಟಲ್ ಅಂದ್ರೆ ಕಾಪರ್ ಇರ್ಬೋದು ಅಥವಾ ಇದು ಏನಿದೆ ರಾಡ್ ಅದ, ಕಾರ್ಬನ್ ಅದ. ಇವು ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿರೋದ್ರಿಂದ ಇಲ್ಲಿ ಏನಿರ್ತದ ಕರೆಂಟ್ ಫ್ಲೋ ಆಗಕ್ಕೆ ಶುರು ಮಾಡ್ತದ. ಎಲೆಕ್ಟ್ರೋಲೈಟ್ ಅದನ್ನ ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತದೆ. ಇದಕ್ಕೆ ಏನಂತಾರ ಬ್ಯಾಟ್ರಿ ಅಂತ ಕರೀತಾರೆ. ಅದಕ್ಕೆ ಸೆಲ್, ಯಾವ ಸೆಲ್ ಇದಕ್ಕೆ ಡ್ರೈ ಸೆಲ್ ಅಂತ ಕರೀತಾರೆ. ಓಕೆ, ಡ್ರೈ ಸೆಲ್ ಇಸ್ ಅ ಸಿಂಗಲ್ ಯೂಸ್ ಸೆಲ್. ಸಿಂಗಲ್ ಯೂಸ್ ಸೆಲ್ ಅಂತಂದ್ರೆ ನೀ ಇದ್ರೊಳಗಡೆ ಎಲೆಕ್ಟ್ರಾನ್ಸ್ ಹಿಂಗ್ ಪಾಸ್ ಆಗೋದು ಎಲೆಕ್ಟ್ರೋಲೈಟ್ ತನ್ನ ಶಕ್ತಿ ಕಳ್ಕೊಂಡ್ಬಿಡ್ತದ. ಎಲೆಕ್ಟ್ರೋಲೈಟ್ ತನ್ನ ಶಕ್ತಿ ಕಳ್ಕೊಂತು ಅಂದ್ರೆ ಮುಂದೆ ಕರೆಂಟ್ ಪಾಸ್ ಆಗಂಗಿಲ್ಲ, ಅಂದ್ರೆ ಸರ್ಕ್ಯೂಟ್ ಕ್ಲೋಸ್ ಆಗಂಗಿಲ್ಲ, ಸರ್ಕ್ಯೂಟ್ ಕಂಪ್ಲೀಟ್ ಆಗಂಗಿಲ್ಲ. ಬಿಕಾಸ್ ಇದು ಶಕ್ತಿ ಕಳ್ಕೊಂತು ಅಂತ. ಆವಾಗ ಏನಾಗ್ತದ, ಇದು ವೇಸ್ಟ್ ಆಗ್ತದ, ಇದು ನಾವು ಬಿಸಾಕ್ಬೇಕಾಗ್ತದ, ಅಂದ್ರೆ ಡಿಸ್ಪೋಸ್ಡ್ ಆಫ್. For several applications, rechargeable batteries are increasingly being used now. ಮತ್ತೆ ಈಗ ಒಂದ್ಸತಿ ಯೂಸ್ ಮಾಡೋದು ಮತ್ತೆ ಅದನ್ನ ಒಗೆದು ಬಿಡೋದು, ಮತ್ತೆ ಇನ್ನೊಂದು ತಗೊಂಡು ಹೋಗಿಬೇಕಾಗುತ್ತೆ. ಅದಕ್ಕೆ ರಿಚಾರ್ಜೇಬಲ್ ಅನ್ನ ಕಂಡುಹಿಡಿದ್ರು ಮುಂದೆ ಅಂತ ಹೇಳ್ತಾರೆ. ಇವೆಲ್ಲ ಯಾವ ರಿಚಾರ್ಜೇಬಲ್ ಬ್ಯಾಟ್ರೀಸ್. ಈ ರಿಚಾರ್ಜೇಬಲ್ ಬ್ಯಾಟ್ರೀಸ್ ಅಲ್ಲಿ ಮತ್ತೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಇದನ್ನ ತಗೊಂಡೋಗಿ ಅದನ್ನ ರೀಚಾರ್ಜ್ ಅಂದ್ರೆ ಅದೇನು ಕಳ್ಕೊಂಡಿತ್ತಲ್ಲ ಅದನ್ನ ಮತ್ತೆ ವಾಪಸ್ ತುಂಬುತ್ತೀರಿ. ರೈಟಾ? ಇದನ್ನ ಹೈಯರ್ ಸ್ಟಡೀಸ್ ಒಳಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀರಿ. ಈ ರಿಚಾರ್ಜೇಬಲ್ ಬ್ಯಾಟ್ರೀಸ್ ಅನ್ನ ನೀವೇನ್ ಮಾಡ್ತೀರಿ ಅಂದ್ರೆ ಎಲ್ಲಾ ಡಿವೈಸಸ್ ಅಲ್ಲಿ, ಈವನ್ ಇನ್ಕ್ಲೂಡಿಂಗ್ ಮೊಬೈಲು, ಲ್ಯಾಪ್ಟಾಪ್ ಮತ್ತೆ ಟ್ಯಾಬ್ಸ್ ಅಂತೆಲ್ಲ ಯೂಸ್ ಮಾಡ್ತೀರಿ. Today, lithium ion is a famous one. ಅದಕ್ಕೆ ಲಿಯಾನ್ ಅಂತ ಹೇಳ್ತಾರೆ. Li-ion battery is the most common type of rechargeable battery found in the almost all devices that use batteries. These batteries rely on the special metal like lithium and cobalt, which are mined and processed in limited parts of the world. ಇವ್ರು ಏನ್ ಹೇಳ್ತಾರಂದ್ರ ನಿಮಗೆ ಲಿಥಿಯಂ ಬ್ಯಾಟ್ರೀಸ್ ಒಳಗಡೆ ಏನೇನದಾವ ಅಂತ ಹೇಳ್ಯಾರ, ಲಿಥಿಯಂ ಮತ್ತು ಕೋಬಾಲ್ಟ್. ಇವೆರಡು ಬಹಳ ರೇರೆಸ್ಟ್ ಎಲಿಮೆಂಟ್ಸ್ ಇವು. ಅಂದ್ರೆ ನಿಮಗೆ ಭೂಮಿ ಮೇಲೆ ವಿರಳವಾಗಿ ಸಿಗಂಗಿಲ್ಲ. ಹಂಗಾಗಿ ಕಷ್ಟ ಇವನ್ನೆಲ್ಲ ತರಬೇಕಾದ್ರೆ ಕಾಸ್ಟ್ಲಿ ಆಗ್ತಾವೆ. ಇಂಥವೆಲ್ಲ ಬ್ಯಾಟ್ರೀಸ್ ಮಾಡ್ಬೇಕಾದ್ರೆ ಕಾಸ್ಟ್ಲಿ ಆಗಕ್ಕೆ ಶುರು ಮಾಡ್ತಾವೆ. ಅದಕ್ಕೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ವೇಸ್ಟ್ ಆಗಿರ್ತಕ್ಕಂಥ ಬ್ಯಾಟ್ರಿನ ಮತ್ತೆ ಲಿಥಿಯಂ ಮತ್ತು ಕೋಬಾಲ್ಟನ್ನ ಮತ್ತೆ ವಾಪಸ್ ಪಡ್ಕೊಂಡು ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮತ್ತೆ ರೀಸೈಕಲ್ ಮಾಡ್ಕೊಂಡು ಯೂಸ್ ಮಾಡಕ್ಕೆ ಟ್ರೈ ಮಾಡಕತ್ತಾರೆ. ಅಂಡರ್ಸ್ಟುಡ್? ರೈಟ್. ಇಲ್ಲೊಂದಿಷ್ಟು ಕ್ವಶನ್ಸ್ ಅದ ನೋಡ್ರಿ, ಆನ್ಸರ್ ಮಾಡ್ಕೊಡ್ರಿ ನೀವೇ. fill in the blanks. The solution used in the voltaic cell is called as electrolyte. ಅಥವಾ ಸಾಲ್ಟ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಬಿಹೇವ್ಸ್ ಲೈಕ್ ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅಂತ ನೋಡ್ರಿ. ಆ ಕಾಯಿಲ್ ಏನೈತಲ್ಲ ಅದೇನು ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್ ಜನರೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಚೂಸ್ ದ ಕರೆಕ್ಟ್ ಆಪ್ಷನ್. ಡ್ರೈ ಸೆಲ್ಸ್ ಆರ್ ಲೆಸ್ ಪೋರ್ಟೇಬಲ್ ಕಂಪೇರ್ ಟು ವೋಲ್ಟೈಕ್ ಸೆಲ್ಸ್. ನೋ, ಲೆಸ್ ಪೋರ್ಟೇಬಲ್ ಇಲ್ಲ. ಡ್ರೈ ಸೆಲ್ಸ್ ಜಾಸ್ತಿ ಪೋರ್ಟೇಬಲ್ ಅಂದ್ರೆ ಏನು? ಪೋರ್ಟೇಬಲ್ ಅಂದ್ರೆ ಹಿಡ್ಕೊಂಡು ಅಡ್ಡಾಡಬಹುದು ನೀವು. ವೋಲ್ಟೈಕ್ ಸೆಲ್ನ ಹಿಡ್ಕೊಂಡು ಅಡ್ಡಾಡಕ್ಕಾಗಲ್ಲ. ಫಾಲ್ಸ್. less portable. Okay, the coil becomes an electromagnet only when electric current flows through it. Correct. A coil electromagnet ಆಗಿ ಯಾವಾಗ ಆಗುತ್ತೆ ಅಂದ್ರೆ ಟ್ರೂ ಐತಿ. ಕರೆಂಟ್ ಪಾಸ್ ಆದ ಮಾತ್ರ ಅದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. an electromagnet using a single cell attracts more iron paper clips than the same electromagnet with battery of two cells ಅಂತ. ಫಾಲ್ಸ್. ಜಾಸ್ತಿ ಎಲೆಕ್ಟ್ರಿಸಿಟಿ ಕೊಟ್ಟರೆ ಜಾಸ್ತಿ ಎಲೆಕ್ಟ್ರೋಮ್ಯಾಗ್ನೆಟ್ ಬರ್ತದೆ. ಓಕೆ, ಅದೇ ರೀತಿ ನೋಡು, an electric current flows through a nichrome wire ಆಲ್ರೆಡಿ ಹೇಳಿದ. ಫಾರ್ ದ ಶಾರ್ಟ್ ಟೈಮ್ ಅಂತ ಹೇಳಿದ್ರು. ಫಾರ್ ದ ಶಾರ್ಟ್ ಟೈಮ್ ಮಾಡಿದಾಗ ವೈರ್ ಬಿಕಮ್ಸ್ ವಾರ್ಮ್. ಕರೆಕ್ಟ್ ಅದ. ದೆನ್ ಮ್ಯಾಗ್ನೆಟ್ ಕಂಪಾಸ್ ಪ್ಲೇಸ್ಡ್ ಬಿಲೋ ದ ವೈರ್ ಇಸ್ ಡಿಫ್ಲೆಕ್ಟೆಡ್. ಕರೆಕ್ಟ್ ಅದ. ಅಂಡರ್ಸ್ಟುಡ್? ದಟ್ ವಿಲ್ ಬಿ ರೈಟ್ ಆನ್ಸರ್. ಬಟ್ ಒಂದು ನಿಮಿಷ. ವೈರ್ ಬಿಕಮ್ಸ್ ವಾರ್ಮ್, ದಿಸ್ ಇಸ್ ದ ರೈಟ್ ಆನ್ಸರ್. ಬಟ್ ಮ್ಯಾಗ್ನೆಟ್ ಕಂಪಾಸ್ ಪ್ಲೇಸ್ಡ್ ಬಿಲೋ ದ ವೈರ್ ಇಸ್ ಡಿಫ್ಲೆಕ್ಟೆಡ್. ಕರೆಕ್ಟ್ ಅದ, ಬಟ್ ಲೆಸ್ ಡಿಫ್ಲೆಕ್ಟೆಡ್ ಆಗ್ತದೆ. ಬಿಕಾಸ್ ನೈಕ್ರೋಮ್ ಅದ್ರೊಳಗಡೆ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದ, ಫ್ಲೋ ಕಡಿಮೆ ಇರ್ತದ, ಫ್ಲೋ ಸ್ಪೀಡ್ ಕಡಿಮೆ ಇರ್ತದ. therefore ಡಿಫ್ಲೆಕ್ಷನ್ ಸ್ವಲ್ಪ ಆಗ್ತದೆ. ಬಟ್ ನೀವು ಡಿಬೇಟೇಬಲ್ ಕ್ವಶನ್ಸ್ ಇಂಥವು ಕಾಂಪಿಟೇಟಿವ್ ಎಕ್ಸಾಮ್ ನಾವು ಕೇಳಂಗಿಲ್ಲ. ಸಣ್ಣ ಹುಡುಗರಿಗೆ ಟೀಚ್ ಮಾಡಕ್ಕೆ ನೀವು ಬೇಕಾದ್ರೆ ಯೂಸ್ ಮಾಡೋದು. ವಾರ್ಮ್ ಆಗ್ತದ, ಲೆಸ್ ಡಿಫ್ಲೆಕ್ಟ್ ಕೂಡ ಆಗ್ತದೆ. ಬಟ್ ನೀವು ಡಿಬೇಟ್ ಮಾಡಿ ಶಾರ್ಟ್ ಟೈಮ್ ಗೇಟ್ ಟೈಮ್ ಅಂತಂದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ರೈಟ್? ಮ್ಯಾಚ್ ದ ಫಾಲೋಯಿಂಗ್ ಅದ. ವಿಡಿಯೋ ಪಾಸ್ ಮಾಡಿ ವೋಲ್ಟೈಕ್ ಸೆಲ್, ಎಲೆಕ್ಟ್ರಿಕ್ ಐರನ್, ನೈಕ್ರೋಮ್ ವೈರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನೇನು ಅಥವಾ ಸ್ವಲ್ಪ ಮ್ಯಾಚ್ ಮಾಡಿಕೊಡ್ರಿ. ಪಾಸ್ ದ ವಿಡಿಯೋ ಆ್ಯಂಡ್ ಚೆಕ್ ಇಟ್. ಪಾಸ್ ದ ವಿಡಿಯೋ ಆ್ಯಂಡ್ ಆನ್ಸರ್ ದಿಸ್ ಕ್ವಶನ್. Okay, pause the video and answer this question.
ಇನ್ ವಿಚ್ ಕೇಸ್ ಎಲ್ ಇ ಡಿ ವಿಲ್ ಗ್ಲೋ ವೆನ್ ದ ಸ್ವಿಚ್ ಇಸ್ ಕ್ಲೋಸ್ಡ್. ಈ ಸ್ವಿಚ್ ಕ್ಲೋಸ್ ಆದ ಫಸ್ಟ್ ಸರ್ಕ್ಯೂಟ್ ಕರೆಕ್ಟ್ ಐತಿ ನೋಡೋಣ. ಸ್ವಿಚ್ ಕ್ಲೋಸ್ ಆಯಿತು, ಇಲ್ಲಿ ಕಾಪರ್ ಸ್ಟ್ರಿಪ್ ಅಂತ ಬರ್ದಾನ, ಇಲ್ಲಿ ಐರನ್ ನೇಲ್ ಅಂತ ಬರ್ದಾನ. ಕಾಪರ್ ಸ್ಟ್ರಿಪ್ ಇಸ್ ಪಾಸಿಟಿವ್ನಾ, ಐರನ್ ನೇಲ್ ಇಸ್ ಆಲ್ವೇಸ್ ನೆಗೆಟಿವ್ನಾ. ಓಕೆ, ಈಗ ಹಂಗಾರೆ ಪಾಸಿಟಿವ್ ಕನೆಕ್ಟೆಡ್ ಟು ಪಾಸಿಟಿವ್ನಾ, ಎಸ್. ನೆಗೆಟಿವ್ ಕನೆಕ್ಟೆಡ್ ಟು ನೆಗೆಟಿವ್ನಾ, ಎಸ್. ದಿಸ್ ಈಸ್ ಗುಡ್ ಒನ್. ಓಕೆನಾ, ಸರ್ಕ್ಯೂಟ್ ಕರೆಕ್ಟ್ ಅದ. ಬಟ್ ಅಲಾಂಗ್ ವಿತ್ ದಟ್ ಇಲ್ಲಿ ಏನದ, ಲೆಮನ್ ಜ್ಯೂಸ್ ಅದ. ಲೆಮನ್ ಜ್ಯೂಸ್ ಅದ ಅಂತಂದ್ರೆ ಇದಕ್ಕಿದು ಕ್ಲೋಸ್ ಆಗ್ತದೆ. ಇದು ಇಲ್ಲಿ ಕ್ಲೋಸ್ ಆಯಿತು, ಇದು ಇಲ್ಲಿ ಕ್ಲೋಸ್ ಆಯಿತು, ದೇರ್ ಫೋರ್ ದಿಸ್ ವಿಲ್ ಗ್ಲೋ. ಇಲ್ಲಿ ಬರೋಣ. ಕಾಪರ್ ಅದ ಅಂದ್ರೆ ಪಾಸಿಟಿವ್ನಾ, ಈ ಕಡೆಗೆ ಪಾಸಿಟಿವ್ ಅದ. ಐರನ್ ನೇಲ್ ಅಂದ್ರೆ ನೆಗೆಟಿವ್ನಾ, ಈ ಕಡೆ ನೆಗೆಟಿವ್ ಅದ. ನೆಗೆಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ಪಾಸಿಟಿವ್ ಕನೆಕ್ಷನ್ ಅದ. ಬಟ್ ಇಲ್ಲಿ ಪ್ಯೂರ್ ವಾಟರ್ ಅದ. ಪ್ಯೂರ್ ವಾಟರ್ ಈಸ್ ನಾಟ್ ಅ ಕಂಡಕ್ಟರ್. ನೆನ್ಪಿಟ್ಕೊಡು, ಪ್ಯೂರ್ ವಾಟರ್ ಈಸ್ ನಾಟ್ ಅ ಕಂಡಕ್ಟರ್. ಇಂಪ್ಯೂರ್ ವಾಟರ್ ಮಾತ್ರ ಏನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಿರ್ತಾವ. ದೇರ್ ಫೋರ್ ಇದು ಸರ್ಕ್ಯೂಟ್ ಕ್ಲೋಸ್ ಆಗಂಗಿಲ್ಲ, ನಿಮ್ ಎಲ್ ಇ ಡಿ ಉರಿಯೋಂಗಿಲ್ಲ. ಆಯ್ತಾ? ಆಲ್ವೇಸ್ ರಿಮೆಂಬರ್, ಪ್ಯೂರ್ ವಾಟರ್ ಇಸ್ ಅ ಬ್ಯಾಡ್ ಕಂಡಕ್ಟರ್. ಓಕೆ, ಮಿನರಲ್ ವಾಟರ್ಸ್, ಡಿಸಾಲ್ವ್ಡ್ ವಾಟರ್ಸ್ ಆರ್, ಡಿಸಾಲ್ವ್ಡ್ ಸಾಲಿಡ್ಸ್ ಇರ್ತಕ್ಕಂಥ ವಾಟರ್ಸ್ ಏನಂತವ ಗುಡ್ ಕಂಡಕ್ಟರ್, ದೇ ಕಂಡಕ್ಟ್. ರೈಟ್? ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಿದ್ವಿ, ನೀವೆಲ್ಲ ನೋಡ್ಕೊಡ್ರಿ, ರಿವೈಸ್ ಮಾಡ್ಕೊಡ್ರಿ, ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ನೋಡ್ರಿ. ಥ್ಯಾಂಕ್ ಯು.